ಮಾಹಿತಿ ತಿಳ್ಕೊಳ್ಳೋಣ ಅಂತ ಕೂತಿದ್ದೀವಿ ಅಂದರೆ ಹೌದಾ ಆಂಟಿ, ಆದರೆ ಡಾಕ್ಟ್ರ್ ಇಲ್ಲಿ ಇಲ್ಲ, ನೀವು ಬೇರೆ ಕಡೆ ತೋರಿಸ್ಕೋಬೋದಲ್ಲ ಅಂದರು ಅವರು. ಬೇರೆ ಕಡೆ ಎಲ್ಲ ಗೊತ್ತಿಲ್ಲ ನಮಗೆ, ಯಾರೋ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಧರ್ಮಸ್ಥಳಕ್ಕೆ ಬಂದಿದ್ವಲ್ಲ, ಹೆಂಗೋ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ, ಹಂಗೆ ಇಲ್ಲಿಗೆ ಬಂದ್ವಿ ಅಂತ. ಅದಕ್ಕೆ ಸರಿ ಅಂದ್ಬಿಟ್ಟು ಅಯ್ಯಪ್ಪ ಆ ಥರ ಹೇಳ್ಬಿಟ್ಟು ಕೆಳಗಡೆ ಹೊರಟೋದ್ರೆ. ಇಬ್ಬರು ನಿಂತಿದ್ರಲ್ಲ, ಇನ್ನೊಂದು ಅಲ್ಲಿ ಇಲ್ಲಿ ಇಬ್ಬರು 3 ಜನ 4 ಜನನೇ ನಿಂತಿದ್ರೇನೋ ಅಲ್ಲಿ. ನಾವು ಸರಿಯಾಗಿ ಅಲ್ಲಿಂದ ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ಇವರು ಇಬ್ಬರು ಹೋದ್ರಲ್ಲ ಒಂದು ಬೈಕಲ್ಲಿ, ಅವರು ಮತ್ತೆ ಇವನು ಫೋನ್ ಮಾಡಿ ಕರಿತಾ ಇದ್ದ. ಆಮೇಲೆ ಮೊಬೈಲ್ ಫೋನ್ ಮಾಡಿದಾಗ ನಿಚ್ಚು ನಿಚ್ಚು ಅಂತ ಇವನು ನಿಚ್ಚು ಅಂತ ಕರೆಕ್ಟಾಗಿ ಹೆಸರು ಹೇಳ್ಕೊಂಡು ಮಾತಾಡ್ತಾ ಇದ್ದ ಅವನು. ಓಕೆ, ಅವ್ರು ಹೇಳೋದನ್ನೆಲ್ಲವನ್ನೂ ಕೂಡ ಗಮನಿಸಿದ್ರಿ ಚಂದ್ರಕಲಾ. ಈಗ ಮಾತನಾಡಬೇಕಾಗಿರೋದು ಏನು ಅಂತಂದರೆ, ಪೂರ್ತಿ ವಿಚಾರನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಕೆ ಮಂಡ್ಯದ ಮಹಿಳೆ. ಈಕೆ ಹೆಸರನ್ನು ನಾನು ರಿವೀಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ತಪ್ಪು, ಅದು ಬೇಡ. ಈಕೆ 2012 ಅಕ್ಟೋಬರ್ 8ರಂದು ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಬಂದಿರ್ತಾರೆ. ಬಂದು ತದನಂತರದಲ್ಲಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಏನೋ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಒಂದು ಸ್ವಲ್ಪ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಕೆಲಸ ಇದೆ ಅಂತ ಇವ್ರು ಹೇಳಿರೋ ಕತೆ ಪ್ರಕಾರ, ಇವರು ಒಡನಾಡಿ ಸಂಸ್ಥೆಗೆ ಕೊಟ್ಟಿರೋ ಆಡಿಯೋನೇ ಅದು ವೈರಲ್ ಆಗಿರೋದು. ಒಡನಾಡಿ ಸಂಸ್ಥೆಗೆ ಇವ್ರು ಹೋಗಿ ಹೇಳ್ಕೊತಾರೆ ಎಲ್ಲನೂ. 2023 ಆದ ವಿಚಾರ ಗೊತ್ತಾದ್ಮೇಲೆ ಒಡನಾಡಿ ಸಂಸ್ಥೆಯವ್ರು ಏನಾದ್ರು ಹೆಲ್ಪ್ ಮಾಡ್ಬೋದು ನಮ್ಗೆ ಅಂತ ಅವ್ರು ನಂಬಲ್ವಂತೆ. ಅವರು ಇದನ್ನ ಧಿಕ್ಕರಿಸ್ತಾರಂತೆ. ಸಾಕ್ಷಿ ಇಲ್ಲ, ಸುಮ್ಮನೆ ಏನೋ ಹೇಳ್ತಾವ್ರೆ ಇವರು ಅಂತ. ಬಟ್ ಅದನ್ನ ಯಾರೋ ಅದನ್ನ ಆಡಿಯೋ ರೆಕಾರ್ಡ್ ಮಾಡ್ಕೊಂಡವರು, ನೋಡಿ ಈ ವಿಷಲ್ ಯೂಸ್ ಮಾಡ್ಕೊಳ್ಳಿ ಆದಷ್ಟು, ಓಕೆನಾ. ಅದನ್ನ ಆಡಿಯೋನ ಯಾರೋ ವೈರಲ್ ಮಾಡಿಬಿಟ್ರು ಬುಡಿ. ಅದು ಏನು ಹೇಳಿದ್ರು ಆಕ್ಚುಯಲ್ ಆಗಿ ಏನದು ಸ್ಟೋರಿ. ಪ್ರಕೃತಿ ಚಿಕಿತ್ಸಾಲಯದ ಬಳಿ ಶಾಂತಿವನ ಅನ್ನೋ ಬಸ್ ಸ್ಟ್ಯಾಂಡ್ನಲ್ಲಿ ಇವರು ನಿಂತಿರ್ತಾರಂತೆ. ಆ ಕಡೆಯಿಂದ ಸೌಜನ್ಯ ನಡ್ಕೊಂಡು ಬರ್ತಾ ಇರ್ತಾರಂತೆ. ಅಂದ್ರೆ ಇವ್ರು ಹೇಳೋದು, ನಡ್ಕೊಂಡು ಬರ್ತಿರುವಾಗ 2 ಬೈಕ್ನಲ್ಲಿ 3 ಜನ ಬರ್ತಾರಂತೆ. 3 ಜನ, ಒಂದು ಬೈಕಲ್ಲಿ 2 ಇರ್ತಾರೆ, ಒಂದು ಬೈಕಲ್ಲಿ ನಾವು ಅದು ಪಾಯಿಂಟ್ಸ್ ಜಾಸ್ತಿ ಹಾಕಿಲ್ಲ, ನಾನು ಹೇಳ್ತೇನೆ. ಇನ್ನೊಂದು ಬೈಕಲ್ಲಿ 1 ಇರ್ತಾರೆ, ಇನ್ನೊಂದು ಆಟೋ ಬರುತ್ತಂತೆ. ಆಯ್ತಾ, 3ರಿಂದ ಒಬ್ಬ ಆಟೋದವನು ಬಂದಿದ್ದಂತೆ. ಬಂದು ನೋಡೋದು, ನಿಂತ್ಕೊಳ್ಳೋದು, ಅಂದ್ರೆ ಸೌಜನ್ಯ ಆ ರಸ್ತೆಯಲ್ಲಿ ಬರೋದಕ್ಕೂ ಮುಂಚಿತವಾಗಿ ಇವ್ರು ಬರ್ತಾರೆ. ಸೌಜನ್ಯ ಬರೋದಕ್ಕೂ ಮುಂಚೆ 10 ರಿಂದ 15 ನಿಮಿಷ ಮುಂಚಿತವಾಗಿ ಇವ್ರು ಬರ್ತಾರೆ. ಸುತ್ತ ಎಲ್ಲಾ ಕಡೆ ನೋಡ್ತಾರಂತೆ. ಅವ್ರು ಬಂದವರು ಸುತ್ತ ಎಲ್ಲಾ ಕಡೆ, ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾರಂತೆ. ನೋಡಿದಾಗ ಬೇರೆ ಯಾರೂ ಕಾಣಲಿಲ್ಲ, ಇವರಿದ್ರಂತೆ. ಈ ಮಹಿಳೆ ಮತ್ತು ಮಹಿಳೆ ಜೊತೆ ಇನ್ನೊಬ್ರು ಏಜ್ ಆದವ್ರು ಇದ್ರಂತೆ. ಅದರಲ್ಲಿ ಒಬ್ಬ ಬಂದಂತೆ, ಕುಳ್ಳಕ್ಕೆ ಒಬ್ಬ ಬಂದಂತೆ, ಇವ್ರ ಹತ್ರ ಬಂದಂತೆ. ಅವರ ರಾಗದ ಭಾಷೆಯಲ್ಲಿ, ಮಾಮೂಲಿ ಮಂಗಳೂರು ಭಾಷೆಯಲ್ಲಿ ಕೇಳ್ತಾನಂತೆ, ಯಾರು ನೀವು ಇಲ್ಲಿ ಎಂತ ಮಾಡ್ತಿದ್ದೀರಿ ಅಂತ. ನಾವು ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದಿದ್ವಿ, ಹಿಂಗೆ ನಮ್ಮ ಕೆಲಸ ಇತ್ತು. ಇಲ್ಲಿ ಜಾಸ್ತಿ ಹೊತ್ತು ನಿಲ್ಬೇಡಿ ಹೋಗಿ ಅನ್ನಂತೆ. ಜಾಸ್ತಿ ಹೊತ್ತು ನಿಲ್ಬೇಡಿ ಹೋಗಿ ಅನ್ನ. ಯಾಕೆ ಅಂತ ಪ್ರಶ್ನೆ ಮಾಡಿದ. ಇಲ್ಲ ಇಲ್ಲೆಲ್ಲ ಜಾಸ್ತಿ ಮಹಿಳೆಯರೆಲ್ಲ ಜಾಸ್ತಿ ಹೊತ್ತು ಇರಬಾರ್ದಿಲ್ಲ, ಮಹಿಳೆಯರು ಇರಬಾರ್ದು. ಯಾಕೆ ಇರಬಾರ್ದು ಈ ರೀತಿ ಹೇಳ್ತಾರಂತೆ ಅವರು. ಆ ಮಾತಾಡುವ ವ್ಯಕ್ತಿ ತೊದಲಿಸ್ತಾ ಇದ್ನಂತೆ. ಆತ ತೊದಲ ಅಂತೆ. ಅದನ್ನು ಬಹಳ ಸ್ಪಷ್ಟವಾಗಿ ಈ ಲೇಡಿ ಹೇಳ್ತಾರೆ, ಮಂಡ್ಯ ಲೇಡಿ. ಆತ ತೊದಲಿಸಿಕೊಂಡು ಮಾತನಾಡ್ತಾ ಇದ್ದ. ಇಲ್ಲ ನಾವೆಲ್ಲೂ ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಇವ್ರೇನೋ ಹೇಳಿದ್ರಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೋಗ್ತೀವಿ, ನಮಗೆ ಕೆಲಸ ಇದೆ, ನಾವು ಹೋಗ್ತೀವಿ. ಆಮೇಲೆ ಆ ಕಡೆ ಹೋದ್ನಂತೆ. ಯಾರು ಆ ತೊದಲ ಆ ಕಡೆ ಹೋದಂತೆ. ಹೋಗ್ಬಿಟ್ಟು ಯಾರಿಗೋ ಫೋನ್ ಮಾಡೋದಂತೆ. ಫೋನ್ ಮಾಡಿಬಿಟ್ಟು ನಿಚ್ಚು ಇಕ್ಕಳು ಉಂಡಾರೋ ಇಕ್ಕಳು ಬತ್ತಾರೋ, ಅದು ತುಳುವಲ್ಲಿ ಏನೋ ಹೇಳಿದ್ರಂತೆ. ಈ ಕಡೆ ಉಲ್ಲಾರೋ ಪಲ್ಲಾರೋ ಏನೋ ಹೇಳಿದ್ರು ತುಳುವಲ್ಲಿ. ಆಯ್ತಾ, ಅವ್ರ ಭಾಷೆ ನಮ್ಗೆ ಅಷ್ಟು ಗೊತ್ತಿಲ್ಲ, ಅರ್ಥ ಆಗ್ತದೆ ಇದ್ರೆ. ನಿಚ್ಚು ಅನ್ನೋ ಪದವನ್ನು ಬಳಸಿದ್ರಂತೆ ಅಂತ ಈಕೆ ಕೊಟ್ಟಿರುವಂತ ಹೇಳಿಕೆ. ಈ ನಿಚ್ಚು ಯಾರು ನಮ್ಗೆ ಗೊತ್ತಿಲ್ಲ, ಓಕೆನಾ. ವಿದ್ಯಾ ಅವರೆಲ್ಲಿದ್ದಾರೆ? ಅದೊಂದು ಪಾಯಿಂಟ್ಸ್ ಹಾಕಿದೆ ನಾನು. ಈ ನಿಚ್ಚು ಯಾರು, ಈ ಥರದೊಂದು ಪಾಯಿಂಟ್ಸ್ ಬ್ರೇಕಿಂಗು ಇರಲಿ, ಅದು ರೆಡಿ ಇರಲಿ, ಓಕೆನಾ. ಈಗ ನಮಗೆ ಪ್ರಶ್ನೆ, ನಿಚ್ಚು ಅಂತ ಮಾತಾಡ್ಕೊಂಡಿದ್ದು ಯಾರೋ ನಿಚ್ಚು ನಮ್ಗೆ ಗೊತ್ತಿಲ್ಲ, ಯಾರೋ ನಿಚ್ಚು ಪಿಚ್ಚು ನಮ್ಗೆ ಗೊತ್ತಿಲ್ಲ, ಓಕೆನಾ. ಅವರು ಹೇಳಿರೋದು ಯಾರು? ಮಂಡ್ಯ ಲೇಡಿ ಹೇಳಿರೋದು. ಕತೆ ಇನ್ನೂ ಮುಗ್ದಿಲ್ಲ ಸ್ಪಂದನ್, ಕತೆ ಇನ್ನೂ ಮುಗ್ದಿಲ್ಲ, ಕೂಲ್. ಮತ್ತೆ ವಾಪಸ್ ಬಂದ್ರಂತೆ. ಬಂದ್ಬಿಟ್ಟು ನೀವು ಎಲ್ಲಿಗೆ ಹೋಗ್ಲಿಕ್ಕಿರೋದು ಅಂತ ಕೇಳಿದ್ರು. ಪ್ರಶ್ನೆ ಮಾಡ್ತಾರೆ. ನಾವು ಉಜಿರೆ ಕಡೆ ಹೋಗ್ಬೇಕು, ಬನ್ನಿ ನಾವು ನಿಮ್ಮನ್ನು ಬಿಟ್ಕೊಡ್ತೀವಿ ಆಟೋದಲ್ಲಿ, ನಾವೇ ನಿಮ್ಮನ್ನು ಬಿಟ್ಕೊಡ್ತೀವಿ ಬನ್ನಿ. ಇಲ್ಲ ಪರವಾಗಿಲ್ಲ ನಾವು ಹೋಗ್ತೀವಿ. ಅಲ್ಲಿಂದ್ರೆ ಆಗೋ ಘಟನೆ ನೋಡಬಾರ್ದು ಅಂತ. ಅಂದ್ರೆ ಇಲ್ಲಿ ಜನ ಇರಬಾರ್ದು, ಜನ ಇದ್ರೆ ಗೊತ್ತಾಗ್ಬಿಡುತ್ತಲ್ಲ. ನಿಮ್ಮನ್ನ ನಾವೇ ಬಿಟ್ಕೊಡ್ತೀವಿ, ಇಲ್ಲೆಲ್ಲ ಇರೋದು ಸರಿ ಅಲ್ಲ ಹಾಗೆ ಹೇಗೆ. ಇಲ್ಲ ಪರವಾಗಿಲ್ಲ ಅಂತಂದ್ರಂತೆ ಇವರು. ಇಲ್ಲ ಪರವಾಗಿಲ್ಲ ಬನ್ನಿ ಬಿಟ್ಕೊಡ್ತೀವಿ ಅಂದ್ರೆ ಇವ್ರಿಗೆ ಸ್ವಲ್ಪ ಡೌಟ್ ಬರ್ಲಿಕ್ಕೆ ಶುರುವಾಯ್ತಂತೆ.
ಯಾಕೆ ಇವರು ಸ್ವಲ್ಪ ಇಷ್ಟೊಂದು force ಮಾಡ್ತಿದ್ದಾರೆ. ವಿಚಿತ್ರವಾಗಿ ವ್ಯತ್ಯಾಸ ಕಂಡು ಬರ್ತಾ ಇದೆಯಲ್ಲ. ಸರಿ, ಇವ್ರು ಮತ್ತೆ ಇವ್ರು ಯಾಕೋ ಹೋಗೋದು ಕಾಣ್ಲಿಲ್ಲಲ್ಲ, ವಾಪಸ್ ಹೋಗಿ ಮತ್ತೆ ಫೋನ್ ಮಾಡು, ನಿಚ್ಚು ಪೋಪಜ್ಜಿಯೋ ಉಲ್ಲಾರೋ ಏನೋ ಒಂದು ಹೇಳಿದ್ರಂತೆ. ಆಮೇಲೆ ಲೇಡಿ ಹೇಳಿರೋ ಕಥೆನ ನಾನು ಹೇಳ್ತಾ ಇರೋದು, ನಾನು ಹೇಳ್ತಿರೋ ಕಥೆ ಅಲ್ಲ, ಲೇಡಿ ಹೇಳಿರೋ ಕಥೆಗಳಿವು, ಆಯ್ತಾ. ಅದು ಆಯ್ತು. ಆಮೇಲೆ ವಾಪಸ್ಸು ಮತ್ತೊಂದು ಕಾರ್ ಬಂತಂತೆ. ಅದೊಂದು ಕಾಸ್ಟ್ಲಿ ಕಾರ್ ಅಂತೆ, ಒಳ್ಳೆ ಕಾರ್ ಅಂತೆ, ಬಿಳಿ ಬಣ್ಣದ ಕಾರು. ಆಮೇಲೆ ನೀಲಿ ಬಣ್ಣದ ಆಕಾಶ್ ನೀಲಿ ಬಣ್ಣದ ಟಾಪ್ ಹಾಕೊಂಡು ಈ ಹುಡುಗಿ ಬಂದ್ಲಂತೆ. ಅಲ್ಲಿ ಹೇಳ್ತಾರೆ ನೋಡಿ, ಸ್ವಲ್ಪ ಹೊತ್ತಲ್ಲೇ ಈ ಹುಡುಗಿ ಜೋರಾಗಿ ಕಿರ್ಚಾಡಿದ್ಲು. ಅವಳ ಕೈಯನ್ನ ಹಿಂದಕ್ಕೆ ತಿರುಗಿಸಿ ಜುಟ್ಟು ಹಿಡಿದು ಹುಡುಗಿಯ ಬಾಯಿ ಮತ್ತು ಮೂಗನ್ನ ಮುಚ್ಚಿಕೊಂಡ್ರು, ಕಾರ್ ಒಳಗಡೆ ಹಾಕೊಂಡ್ರು ಅಂತ. ಅದು ಸರಿಯಾಗಿ ಇವರಿಗೆ ಕಂಡಿಲ್ಲ, ಬಟ್ ಕಾರ್ ಒಳಗಡೆ ಹಾಕೊಂಡ್ರು, ದೂರದಿಂದ ನೋಡಿದ್ರು. ಇಷ್ಟ ಆಯ್ತಾ? ಹಾಕೊಂಡು ಹೋದ್ರಂತೆ, ಕರ್ಕೊಂಡು ಹೋಗುವಾಗ ಆಕೆಯ ಕೊಡೆ ಮತ್ತೆ ಖರ್ಚಿಪ್ಪು ಕೆಳಗಡೆ ಬಿತ್ತಂತೆ. ಇದನ್ನು ಕೂಡ ಈ ಮಂಡ್ಯ ಲೇಡಿ ನೋಡಿದ್ದಾರೆ, ಆಡಿಯೋದಲ್ಲಿ ಅದೇ ಇದೆ, ಮತ್ತು ಕೊಡ್ತಿರುವಂತ ಹೇಳಿಕೆಗಳು ಕೂಡ ಮಾಧ್ಯಮಕ್ಕೆ ಅದೇ ಇದೆ. ಆಯ್ತು, ಹೀಗಾದ್ಮೇಲೆ ಕರ್ಕೊಂಡು ಹೋದ್ರಂತೆ. ಇನ್ಯಾರೋ ಒಬ್ಬ ಕುಳ್ಳ ಉಳ್ಕೊಂಡಂತೆ ಅಲ್ಲಿ ಅವನು ಕಾವಲುಗಾರ. ತೊದಲ ಎಲ್ಲ ಹೋಗಾಯ್ತು, ಇನ್ನೊಬ್ಬ ಉಳ್ಕೊಂಡಂತೆ. ಅವನು ಬಂದು ಮತ್ತೆ ಈ ಲೇಡಿ ಹತ್ರ ಬಂದಂತೆ. ಎಂತ ನೀವು ಹೋಗಿಲ್ವಾ, ಇಲ್ಲೇ ಇರೋದಾ ಅಂದಂತೆ. ಯಾಕೆ ಆ ಹುಡುಗಿ ಕಿರ್ಚಿದ್ದು ಅಂತ ಇವ್ರು ಕೇಳಿದ್ರಂತೆ. ಹುಡುಗಿ ಯಾಕಪ್ಪ ಕಿರ್ಚ್ಕೊಂಡ್ಲು, ಯಾಕೆ? ಆತ ಹೇಳದಂತೆ, ಅವಳು ಮನೆಯವ್ರ ಜೊತೆ ಮುನ್ಸ್ಕೊಂಡು ಕಾಲೇಜಿಗೆ ಬಂದಿದ್ಲು, ಏನೋ ಮನೆಯವ್ರ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ಲು. ಬಲವಂತವಾಗಿ ಅವ್ರ ಮನೆಯವರು ಅವಳಿಗೆ ಬೈದು ಬುದ್ಧಿ ಹೇಳಿ ಹೊಡೆದು ಅವಳನ್ನ ಕರ್ಕೊಂಡು ಹೋದ್ರು ಅಂದಾಗ ಡೌಟ್ ಬಂದಿದೆ. ಹಾಗಿದ್ಮೇಲೆ ಬಾಯಿಗೆ ಮುಚ್ಕೊಳ್ಳೋದು ಯಾಕೆ, ಫೋರ್ಸ್ಫುಲಿ ಕರ್ಕೊಳ್ಳೋದು ಯಾಕೆ? ಕೊಡೆ ಯಾಕೆ ಅಲ್ಲೇ ಬಿತ್ತು, ಖರ್ಚಿಪ್ ಯಾಕೆ ಅಲ್ಲೇ ಬಿತ್ತು? ಅಷ್ಟೊಂದು ಬಲವಂತವಾಗಿ ಹಿಂಸೆಯಿಂದ ಯಾಕೆ ಕರ್ಕೊಂಡು ಹೋದ್ರಿ ಹೇಳಿ, ನೀಟಾಗಿ ಅರ್ಥ ಮಾಡಿಸ್ ಕರ್ಕೊಂಡು. ನಿಮ್ಗೆ ಯಾಕಮ್ಮ ಬೇಕು ಅದೆಲ್ಲ, ನಿಮ್ಗೆ ಎಂತ ಕೆಲಸ ಇಲ್ಲಿ, ನೀವಿಲ್ಲಿಂದ ಮೊದಲು ಹೋಗಿ ಅಂದ್ರಂತೆ. ಅಲ್ಲಿಗೆ ಈಕೆ ಕಂಡಂತ ದೃಶ್ಯ. ಆಮೇಲೆ ಇವರು ಬಸ್ ಹತ್ಕೊಂಡು, ಓಕೆ ನೆಕ್ಸ್ಟ್ ಬ್ರೇಕಿಂಗ್ ಹೋಗೋಣ. ಬಸ್ ಹತ್ಕೊಂಡು ಅವ್ರ ಪಾಡಿಗೆ ಅವ್ರು ಮಂಡ್ಯ ಕಡೆ ಬಂದಿದ್ದಾರೆ. ಇದು ಆಕ್ಚುಯಲ್ ಆಗಿ ನಡೆದಂತ ಕತೆ. ಜನರಿಗೆ ಆಮೇಲೆ ಇದನ್ನ ಚಂದ್ರಕಲಾ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಈ ಲೇಡಿ ಹೇಳುತ್ತಿರುವಂತ ಕಥೆಯಲ್ಲಿ ಮಂಪರ ಪರೀಕ್ಷೆ ಆಗಬೇಕು. ಯಾಕೆ ಗೊತ್ತಾ, ಈಗ ಬಂದು ಹೇಳಿದ ಕೂಡಲೇ ನಂಬಲಿಕ್ಕೆ ಯಾರೂ ಕೂಡ ಸಿದ್ಧ ಇರೋದಿಲ್ಲ. ಈಗ ಆಲ್ರೆಡಿ ರಾಜ್ಯದ ಜನರನ್ನ ಸುಜಾತ ಭಟ್ಟನೋ ತಾಯಿ ಮಹಾತಾಯಿ ಮ್ಯಾಜಿಕ್ ಅಜ್ಜಿ ಅನನ್ಯ ಭಟ್ಟನ ಕ್ಯಾರೆಕ್ಟರ್ನ ಸೃಷ್ಟಿಸಿ ಜನರನ್ನ ಮಂಗ ಮಾಡಿ ಆಯ್ತು. ಆಮೇಲೆ ಇವರೆಲ್ಲ ಶವಊತ ಪ್ರಕರಣದಲ್ಲಿ ಜನರನ್ನ ಮಂಗ ಮಾಡಿ ಆಯ್ತು. ಈಗ ಮತ್ತೊಂದು ಕ್ಯಾರೆಕ್ಟರ್, ಒಬ್ರು ಮಾಸ್ಕ್ ಹಾಕೊಂಡು ಬಂದ್ರು, ಕರಿ ಮಾಸ್ಕ್ ನ, ಇನ್ನೊಬ್ರು ಸೆರಗನ್ನ ಮುಖವನ್ನ ಮುಚ್ಕೊಂಡು ಬಂದಿದ್ದಾರೆ. ಹೀಗಿದ್ದಾಗ ನಾವು ಕೂಲಂಕುಷವಾಗಿ ಇದನ್ನ ಅಧ್ಯಯನ ಮಾಡದೆ ಅಖಾಡ ಕಿಳಿಬಾರ್ದು. ಬಟ್ ಐ ಹೋಪ್ ದ ಫೈನಲ್ ಹೋಪ್ ಅಂತ ಅಂತಾರಲ್ಲ, ದ ಫೈನಲ್ ಹೋಪ್ ಅಂತ, ಸೌಜನ್ಯ ಮಹಾತಾಯಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬಂದಿರೋ ಈ ಮಹಾತಾಯಿನ ಅಥವಾ ಈಕೆ ಬಿಡ್ತಿರೋದು ಬುರುಡೆನ ಗೊತ್ತಿಲ್ಲ. ಆದ್ರೆ ಆಡಿಯೋ ಪ್ರಕಾರ ನೆಕ್ಸ್ಟ್ ಬ್ರೇಕಿಂಗ್ ಪ್ಲೇ ಮಾಡಿ. ಆಡಿಯೋ ಪ್ರಕಾರ ಏನು ಆಕ್ಚುಲ್ ನೋಡಿ, ಆಡಿಯೋ ಪ್ರಕಾರ ಗಮನಿಸಿದಾದ್ರೆ ಕಿಡ್ನಾಪ್ ಸಂದರ್ಭದಲ್ಲಿ ಫೋನ್ ನಲ್ಲಿ ಮಾತಾಡ್ತಿದ್ದ ವ್ಯಕ್ತಿ ನಿಚ್ಚು ಅಂತ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಂತೆ ವ್ಯಕ್ತಿ, ಕಿಡ್ನಾಪ್ ವೇಳೆ ಮಾತಾಡ್ತಾ ಇದ್ದಂತ ನಿಚ್ಚು ಯಾರಪ್ಪ? ಕಿಡ್ನಾಪ್ ಮಾಡುವುದಕ್ಕೆ ನಿಚ್ಚುನೇ ಹೇಳಿದ್ನಾ? ಯಾರಾದು ನಿಚ್ಚು? ಕಿಡ್ನಾಪ್ ಬಗ್ಗೆ ಮಂಡ್ಯದ ಮಹಿಳೆ ಸ್ಫೋಟಕ ಮಾಹಿತಿಯನ್ನ ರಿವೀಲ್ ಮಾಡಿದ್ದಾಳೆ. ನೆಟ್ವರ್ಕ್ 18ಗೆ ಮಹಿಳೆ ಕೊಟ್ಟಂತಹ ಹೇಳಿಕೆ ಈಗ ಸದ್ಯಕ್ಕೆ ಸಂಚಲನವನ್ನ ಮೂಡಿಸ್ತಾರೆ. ಸಂದರ್ಭದಲ್ಲಿ ಅದನ್ನ ಪ್ಲೇ ಮಾಡ್ಬಿಡಿ, ಅದನ್ನು ಅದಾದ್ಮೇಲೆ ಚರ್ಚೆ ಮಾಡೋಣ ಅಲ್ವಾ. ಯಾಕಂತಂದ್ರೆ ಕ್ಲಾರಿಟಿ ಬೇಕು. ಯಾಕೆ ಪ್ರಶ್ನೆಗಳು ಉದ್ಭವಿಸುತ್ತೆ ಚಂದ್ರಕಲಾ ಇಲ್ಲಿ. ಆಕೆ ಇವರಿಗೆಲ್ಲ ಏನ್ ತಲೆ ಕೆಟ್ಟಿದೆಯಾ? ಬಂದ್ ಸುಳ್ಳು ಹೇಳ್ತಾರೆ, ತಗ್ಲಾಕೋತಾರೆ. ಅವ್ರು ಯಾರೋ ಬಂದ್ರು ಸುಳ್ಳು ಹೇಳಿದ್ರು, ತಗ್ಲಾಕೋದ್ರು. ನಾವು ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಭೀಮಾ ಅನ್ನೋ ಕ್ಯಾರೆಕ್ಟರ್ ಬಂದಾಗ ಇವನಿಗೇನ್ ತಲೆ ಕೆಟ್ಟಿದ್ಯಾ? ನಾಳೆ ದಿನ ಇವನ್ನ ಮುಗಿಸ್ಬಿಡ್ತಾರ ಕಥೆನ. ಈತನಿಗೆ ಶಿಕ್ಷೆ ಬೇರೆನೆ ಲೆಕ್ಕ, ಕಾನೂನಿನಲ್ಲಿ ಈತನ ಕತೆ ಮುಗಿದೋಗುತ್ತೆ. ಆ ತಲೆ ಕೆಟ್ಟು ಬಂದ ಅಂತ ನಾವೇ ಅವನ ಪರವಾಗಿದ್ವಿ. ಇಲ್ಲ, ಈತ ಏನೋ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ, ಸುಜಾತ ಹೇಳ್ತಿರೋ ಕೇಸಲ್ಲಿ ಸತ್ಯ ಇದೆ ಅಂತ ಇವರೆಲ್ಲರನ್ನು ಮಂಗ ಮಾಡ್ಬಿಟ್ರು. ಹಂಗಾಗಿ ನಾನ್ ನಂಬಲ್ಲಪ್ಪ, ನೀವು ನಂಬ್ತೀರಾ? ನನಗೂ ನಂಬೇಕು ಅನ್ಸ್ತಿಲ್ಲ, ಯಾಕಂದ್ರೆ ನಾವು ಕೂಡ ಮಂಗ ಆಗ್ಬಿಟ್ಟಿದೀವಲ್ಲ ಮೆನಿ ಟೈಮ್ಸ್.
ಆ ನಿಚ್ಚು ಅಂತ ಹೇಳೋದು ಒಂದ್ಸಲ ಅದೊಂದ್ಸಲ ಮತ್ತೊಮ್ಮೆ ಆ ಬ್ರೇಕಿಂಗ್ ಆ ವಿಡಿಯೋನ ಪ್ಲೇ ಮಾಡಿ, ಅದರಲ್ಲಿ ಅದೇ ವಿಡಿಯೋದಲ್ಲಿದೆ. ಎಸ್, ಬೇರೆ ಕಡೆ ತೋರಿಸ್ಕೋಬೋದಲ್ಲ ಅಂದ್ರು ಅವರು. ಬೇರೆ ಕಡೆ ಎಲ್ಲ ಗೊತ್ತಿಲ್ಲ ನಮಗೆ, ಯಾರೋ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಧರ್ಮಸ್ಥಳಕ್ಕೆ ಬಂದಿದ್ವಲ್ಲ ಹೆಂಗೋ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ, ಹಂಗೆ ಇಲ್ಲಿಗೆ ಬಂದ್ವಿ ಅಂತ. ಅದಕ್ಕೆ ಸರಿ ಅಂದ್ಬಿಟ್ಟು ಅಯ್ಯಪ್ಪ ಆ ಥರ ಹೇಳ್ಬಿಟ್ಟು ಕೆಳಗಡೆ ಹೊರಟೋದ್ರೆ. ಇಬ್ರು ನಿಂತಿದ್ರಲ್ಲ, ಇನ್ನೊಂದು ಅಲ್ಲಿ ಹೋದ ಇಲ್ಲಿ ಇಬ್ರು 3 ಜನ 4 ಜನನೇ ನಿಂತಿದ್ರೇನೋ ಅಲ್ಲಿ, ನಾವು ಸರಿಯಾಗಿ ಅಲ್ಲಿಂದ ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ಇವರು ಇಬ್ರು ಹೋದ್ರಲ್ಲ ಒಂದು ಬೈಕಲ್ಲಿ, ಅವರು ಮತ್ತೆ ಇವನು ಫೋನ್ ಮಾಡಿ ಕರಿತಾ ಇದ್ದ. ಆಮೇಲೆ ಮೊಬೈಲ್ ಫೋನ್ ಮಾಡಿದಾಗ ನಿಚ್ಚು ನಿಚ್ಚು ಅಂತ ಇವನು ನಿಚ್ಚು ಅಂತ ಕರೆಕ್ಟಾಗಿ ಹೆಸರು ಹೇಳ್ಕೊಂಡು ಮಾತಾಡ್ತಾ ಇದ್ದ ಅವನು. ಬೈಕ್ ಬಂತು ಒಂದರಿಂದ ಒಂದು ಬೈಕಲ್ಲಿ ಇಬ್ಬರಿದ್ರು, ಒಂದು ಬೈಕಲ್ಲಿ ಒಬ್ಬರಿದ್ರು. ಸರಿ ಅವ್ರು ಬಂದ್ಬಿಟ್ಟು ಆಪೋಸಿಟ್ ನಾನು ಆ ಥರ ಹೇಳ್ಬಿಟ್ಟು ಕೆಳಗಡೆ ಹೊರಟೋದ್ರೆ. ಇಬ್ರು ನಿಂತಿದ್ರಲ್ಲ, ಇನ್ನೊಂದು ಅಲ್ಲಿ ಹೋದ ಇಲ್ಲಿ ಇಬ್ರು 3 ಜನ 4 ಜನನೇ ನಿಂತಿದ್ರೇನೋ ಅಲ್ಲಿ, ನಾವು ಸರಿಯಾಗಿ ಅಲ್ಲಿಂದ ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ಇವರು ಇಬ್ರು ಹೋದ್ರಲ್ಲ ಒಂದು ಬೈಕಲ್ಲಿ, ಅವರು ಮತ್ತೆ ಇವನು ಫೋನ್ ಮಾಡಿ ಕರಿತಾ ಇದ್ದ. ಆಮೇಲೆ ಮೊಬೈಲ್ ಫೋನ್ ಮಾಡಿದಾಗ ನಿಚ್ಚು ನಿಚ್ಚು ಅಂತ ಇವನು ನಿಚ್ಚು ಅಂತ ಕರೆಕ್ಟಾಗಿ ಹೆಸರು ಹೇಳ್ಕೊಂಡು ಮಾತಾಡ್ತಾ ಇದ್ದ. ಅವ್ರಿಗೆ ಅಲ್ಲಿಂದ ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ಇವರು ಇಬ್ರು ಹೋದ್ರಲ್ಲ ಒಂದು ಬೈಕಲ್ಲಿ, ಅವರು ಮತ್ತೆ ಇವನು ಫೋನ್ ಮಾಡಿ ಕರಿತಾ ಇದ್ದ. ಆಮೇಲೆ ಮೊಬೈಲ್ ಫೋನ್ ಮಾಡಿದಾಗ ನಿಚ್ಚು ನಿಚ್ಚು ಅಂತ ಇವನು ನಿಚ್ಚು ಅಂತ ಕರೆಕ್ಟಾಗಿ ಹೆಸರು ಹೇಳ್ಕೊಂಡು ಮಾತಾಡ್ತಾ ಇದ್ದ. ಅವ್ರಿಗೆ ಅಲ್ಲಿಂದ ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ಇವರು ಇಬ್ರು ಹೋದ್ರಲ್ಲ ಒಂದು ಬೈಕಲ್ಲಿ, ಅವರು ಮತ್ತೆ ಇವನು ಫೋನ್ ಮಾಡಿ ಕರಿತಾ ಇದ್ದ. ಆಮೇಲೆ ಮೊಬೈಲ್ ಫೋನ್ ಮಾಡಿದಾಗ ನಿಚ್ಚು ನಿಚ್ಚು ಅಂತ ಇವನು ನಿಚ್ಚು ಅಂತ ಕರೆಕ್ಟಾಗಿ ಹೆಸರು ಹೇಳ್ಕೊಂಡು ಮಾತಾಡ್ತಾ ಇದ್ದ. ಅವ್ರಿಗೆ ಅಲ್ಲಿಂದ ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ಇವರು ಇಬ್ರು ಹೋದ್ರಲ್ಲ ಒಂದು ಬೈಕಲ್ಲಿ, ಅವರು ಮತ್ತೆ ಇವನು ಫೋನ್ ಮಾಡಿ ಕರಿತಾ ಇದ್ದ. ಆಮೇಲೆ ಮೊಬೈಲ್ ಫೋನ್ ಮಾಡಿದಾಗ ನಿಚ್ಚು ನಿಚ್ಚು ಅಂತ ಇವನು ನಿಚ್ಚು ಅಂತ ಕರೆಕ್ಟಾಗಿ ಹೆಸರು ಹೇಳ್ಕೊಂಡು ಮಾತಾಡ್ತಾ ಇದ್ದ ಅವನು. ಓಕೆ, ಪದೇ ಹಾಕಿದ್ವಿ, ಪದೇ ನೀವು ಕೇಳಿದ್ರಿ, ಪದೇ ನಾವು ಹೇಳ್ತಾ ಇದ್ದೀವಿ. ಈ ಮಂಡ್ಯ ಲೇಡಿ ಹೇಳಿದಂಥ ಆ ನಿಚ್ಚು ಯಾರು ಅಂತ, ಅಥವಾ ತೊದಲು ವ್ಯಕ್ತಿ ಮಾತನಾಡಿದಂಥ ಫೋನ್ನಲ್ಲಿ ಯಾರು. ಆಮೇಲೆ ಈ ಲೇಡಿ ಹೇಳಿಕೆ ಕೊಟ್ಟಿದ್ದಾರೆ, ಚಂದ್ರಕಲಾ ನಾನು ಮಂಪರು ಪರೀಕ್ಷೆಗೆ ಸಿದ್ಧ ಅಂತ. ಈ ಲೇಡಿ ನಾನು ಮಂಪರು ಪರೀಕ್ಷೆಗೆ ಸಿದ್ಧ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಎಲ್ಲರೂ ಮಂಪರು ಪರೀಕ್ಷೆಗೆ ಸಿದ್ಧ ಅಂತಿದ್ದಾರೆ, ನಾನೂ ಸಿದ್ಧ ಅಂತಾರೆ, ಅವರೂ ಸಿದ್ಧ ಅಂತಾರೆ, ಎಲ್ಲರೂ ಸಿದ್ಧ ಅಂತಾರೆ. ಇಟ್ಸ್ ಓಕೆ, ಸಿದ್ಧರೋ ಪದ್ದರೋ ನನಗೆ ಅದು ಗೊತ್ತಿಲ್ಲ. ನನಗೆ ಆ ತಾಯಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟೇ, ಜಸ್ಟಿಸ್ ಫಾರ್ ಸೌಜನ್ಯ, ಬೇರೆ ಏನಿಲ್ಲ, ಬೇರೆ ನಮಗೆ ಅವಶ್ಯಕತೆ ಇಲ್ಲ. ಆಕೆಗೆ ನ್ಯಾಯ ಸಿಗಬೇಕು, ಅದು ಯಾರೇ ಆಗಿರಲಿ, ಅದು ಎಂಥ ದೊಡ್ಡ ಮಹಾ ವ್ಯಕ್ತಿನೇ ಆಗಿರಲಿ. ನೋಡಿ ಚಂದ್ರಕಲಾ, ಆಮೇಲೆ ಇನ್ನೊಂದು ನಾನು ಈ ವಿಚಾರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಬೇಕು. ನೋಡಿ, ಸೌಜನ್ಯ ಪ್ರಕರಣ, ಶವಹೂತ ಪ್ರಕರಣ ನಾವು ಕಣ್ಣಲ್ಲಿ ನೋಡಿಲ್ಲ, ಅದು ಯಾರೂ ಕಂಡಿಲ್ಲ, ಅದರದ್ದು ವಿಡಿಯೋ ಇಲ್ಲ. ಆಮೇಲೆ ಅನನ್ಯ ಭಟ್ ಯಾರೂ ಕಂಡಿಲ್ಲ, ಅದರ ವಿಡಿಯೋ ಇಲ್ಲ, ಏನೂ ಇಲ್ಲ. ಸೌಜನ್ಯ ಪ್ರಕರಣ ಕಣ್ಣಲ್ಲಿ ನೋಡಿದ್ದೇವೆ, ಘಟನೆಯ ವಿವರ ಸರಿಯಾಗಿ ಗೊತ್ತಿದೆ, ಸುಮಾರು 8,000 ಪುಟಗಳ ಚಾರ್ಜ್ ಶೀಟ್ ಇದೆ, ಎಲ್ಲ ಇದೆ. ಆಮೇಲೆ ಇದು ನಡೆದಿರೋದು ಧರ್ಮಸ್ಥಳ ಭಾಗದಲ್ಲೇ ಅನ್ನೋದು ಗೊತ್ತಿದೆ. ನನ್ನ ಪ್ರಶ್ನೆ ಇಷ್ಟೇ, ಕರೆಕ್ಟಾಗಿ ಮಾನ್ಯ ವೀಕ್ಷಕರು ನನ್ನ ಈ ಪ್ರಶ್ನೆ ಬಗ್ಗೆ ನೀವು ಬೇಕಾದ್ರೆ ನಿಮ್ಮ ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ಈ ಪ್ರಶ್ನೆ ಬಗ್ಗೆ ಕರೆಕ್ಟಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಚಂದ್ರಕಲಾ ಅವರೇ, ನೀವು ಗಮನ ಕೊಡಿ. ಕರೆಕ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನನ್ನದೊಂದೇ ಒಂದು ಪಾಯಿಂಟ್, ಬಹುತೇಕ ಈ ಪಾಯಿಂಟ್ ಅನ್ನ ಯಾವ ಮಾಧ್ಯಮದವರು ಅಥವಾ ಯಾವ ದೊಡ್ಡವರು, ಪರ ಇರೋರು, ವಿರೋಧ ಇರೋರು ಯಾರೂ ಹಾಕ್ತಾ ಇಲ್ಲ. ಏನಪ್ಪಾ ಪಾಯಿಂಟ್ ಅಂದ್ರೆ, ಈ ಪಾಯಿಂಟ್ ಬಹುತೇಕ ಜನರ ಮನಸ್ಸಲ್ಲಿ ಬಂದಿರಬಹುದು. ಏನು ಅಂದ್ರೆ, ಸಂತೋಷ್ ರಾವನ್ನ ರಿಲೀಸ್ ಮಾಡುವಾಗ ಕೋರ್ಟ್ ಹೇಳಿದ್ದೇನು ಚಂದ್ರಕಲಾ? ಸಾಕ್ಷ್ಯಾಧಾರಗಳ ಕೊರತೆ ಇಂದ ಸಂತೋಷ್ ರಾವ್ ನಿರಪರಾಧ. ಅಂದ್ರೆ ಸಾಕ್ಷ್ಯಗಳೇ ಇಲ್ಲ, ಯಾವುದೇ ಸಾಕ್ಷ್ಯಗಳು ಇಲ್ಲ. ಸಂತೋಷ್ ರಾವೇ ಅತ್ಯಾಚಾರ ಮಾಡಿದ್ದಾನೆ, ಆಮೇಲೆ ಸಂತೋಷ್ ರಾವೇ ರೇಪ್ ಅಂದ್ರೆ ಮರ್ಡರ್ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಚಂದ್ರಕಲಾ, ಗಮನ ಇರಲಿ ನಿಮಗೆ, ಅದಕ್ಕಾಗಿ ರಿಲೀಸ್ ಮಾಡಿದ್ದಲ್ವಾ? ಓಕೆ, ಈ ಪಾಯಿಂಟ್ ನಿಮ್ಮಲ್ಲಿ ನೆನಪಿರಲಿ. ಆಮೇಲೆ ಯಾರ ಮೇಲೆ ಆರೋಪ ಬಂತು ಈ ವಿಚಾರದಲ್ಲಿ ನಾವು ಅವ್ರ ಹೆಸರು ತಗೊಳಂಗಿಲ್ಲ, ಅವರು ಕೂಡ ಒಂದಷ್ಟು ನಾವು ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿಗಳನ್ನ ತೋರಿಸಿದ್ದಾರೆ. ಹಂಗಾಗಿ ನಾವು ಅವ್ರನ್ನ ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿಗೆ ಅವರು ಮಾಡಿಲ್ಲ, ಇವರು ಮಾಡಿಲ್ಲ. ಬೇಡ, ಇದು ಯೂಟ್ಯೂಬ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬರೀ ಸೌಜನ್ಯ ಫೋಟೋ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಆಯ್ತಾ? ಅವರು ಹೇಳಿಲ್ಲ, ಅವರು ಸಾಕ್ಷಿ ಕೊಟ್ಟಿದ್ದಾರೆ ನಾವು ಮಾಡಿಲ್ಲ ಅನ್ನೋದಕ್ಕೆ. ಸಂತೋಷ್ ರಾವ್ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ.
ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ಬರ್ತೀನಿ, ಸಂತೋಷ್ ರಾವ್ ಬಲಾಢ್ಯ ವ್ಯಕ್ತಿನ, ಇಲ್ಲ ಪ್ರಭಾವಿ ವ್ಯಕ್ತಿನ, ಇಲ್ಲ. ಆತ ಒಬ್ಬ ಸಾಮಾನ್ಯ ಬಡವ. ವ್ಯಕ್ತಿ. ಹಾ